ಪ್ರತಿಷ್ಠೆಯ ಕಣವಾದ ಯಲಹಂಕ ಕ್ಷೇತ್ರದ ಕೆಂಪೇಗೌಡ ಜಯಂತಿ ಶಾಸಕ ವಿಶ್ವನಾಥ್ ಬಣ ವರ್ಸಸ್ ಸಂಸದ ಕೆ ಸುಧಾಕರ್ ಬಣದಿಂದ ಜಯಂತಿಯನ್ನ ಹಮ್ಮಿಕೊಳ್ಳಲಾಗಿದೆ. ಕೆಂಪೇಗೌಡ ಜಯಂತಿಯನ್ನು ಯಲಹಂಕದ ವೀರ ಸಾವರ್ಕರ್ ಮೇಲ್ಸೇತುವೆಯಿಂದ ವಾಕಥಾನ್ಗೆ ಶಾಸಕ ಚಾಲನೆ ಕೊಟ್ಟಿದ್ದು, ಯಲಹಂಕದ ಹೊಯ್ಸಳ ಗ್ರೌಂಡ್ನಿಂದ ವಾಕಥಾನ್ಗೆ ಸಂಸದ ಸುಧಾಕರ್ ಚಾಲನೆ ಕೊಟ್ಟಿದ್ದಾರೆ. ಬಣದ ಕೆಂಪೇಗೌಡ ಜಯಂತಿಯಲ್ಲಿ ಕಾರ್ಯಕರ್ತರು ಹೈರಾಣಾಗ್ತಿದ್ದಾರೆ. ಯಲಹಂಕ ಪ್ರಮುಖ ರಸ್ತೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಪ್ರತಿಷ್ಠೆ ಕಣವಾಗಿರುವಂಥದ್ದು ಯಲಹಂಕ ಕ್ಷೇತ್ರದ ಕೆಂಪೇಗೌಡ ಜಯಂತಿ. ಶಾಸಕ ವಿಶ್ವನಾಥ್ ಬಣ ವರ್ಸಸ್ ಸಂಸದ ಕೆ ಸುಧಾಕರ್ ಬಣದಿಂದ ಜಯಂತಿ ಆಚರಣೆ ಮಾಡಲಾಗ್ತಾ ಇದೆ. ಯಲಹಂಕದ ವೀರ ಸಾವರ್ಕರ್ ಮೇಲ್ಸೇತುವೆಯಿಂದ ವಾಕಥಾನ್ಗೆ ಶಾಸಕ ಚಾಲನೆ ಕೊಟ್ಟರೆ, ಯಲಹಂಕದ ಹೊಯ್ಸಳ ಗ್ರೌಂಡ್ನಿಂದ ವಾಕಥಾನ್ಗೆ ಸಂಸದ ಸುಧಾಕರ್ ಚಾಲನೆ ಕೊಟ್ಟಿದ್ದಾರೆ. ಈ ಬಣದ ಕೆಂಪೇಗೌಡ ಜಯಂತಿಯಲ್ಲಿ ಕಾರ್ಯಕರ್ತರು ಮಾತ್ರ ಹೈರಾಣಾಗ್ತಿದ್ದಾರೆ. ಯಲಹಂಕ ಪ್ರಮುಖ ರಸ್ತೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಯಲಹಂಕದ ವೀರ ಸಾವರ್ಕರ್ ಮೇಲ್ಸೇತುವೆಯಿಂದ ವಾಕಥಾನ್ಗೆ ಶಾಸಕ ಚಾಲನೆ ಕೊಟ್ಟಿರುವಂಥದ್ದು SR ವಿಶ್ವನಾಥ್ ಅವರು. ಮತ್ತೊಂದು ಕಡೆ ಯಲಹಂಕದ ಹೊಯ್ಸಳ ಗ್ರೌಂಡ್ನಿಂದ ವಾಕಥಾನ್ಗೆ ಸಂಸದ ಸುಧಾಕರ್ ಚಾಲನೆಯನ್ನ ಕೊಟ್ಟಿರುವಂಥದ್ದು. ಬಣದ ಕೆಂಪೇಗೌಡ ಜಯಂತಿಯಲ್ಲಿ ಕಾರ್ಯಕರ್ತರು ಹೈರಾಣ ಆಗ್ತಿದ್ದಾರೆ. ಇದು ಕೆಂಪೇಗೌಡ ಜಯಂತಿ ಆಚರಣೆಯನ್ನು ಪ್ರತ್ಯೇಕವಾಗಿ ಮಾಡೋಕ್ಕೆ ಹೊರಟಿರುವಂಥದ್ದು. ಇದು ವೈಯಕ್ತಿಕ ಹಿತಾಸಕ್ತಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾರಿಗೂ ಕೂಡ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಬೇಕು, ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನೋದಕ್ಕಿಂತನೂ ಹೆಚ್ಚಾಗಿ ಇವರ ಉದ್ದೇಶ ವೈಯಕ್ತಿಕವಾಗಿ ನಾನು ಹೆಚ್ಚೋ ಆತ ಹೆಚ್ಚೋ ನೋಡೇ ಬಿಡೋಣ ಅನ್ನುವಂತಿದೆ. ಅಂದರೆ ಯಾರಿಗೂ ಕೂಡ ಮೂಲ ಉದ್ದೇಶ ಏನು, ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನೋದಕ್ಕಿಂತಲೂ ವೈಯಕ್ತಿಕವಾದಂಥ ಪ್ರತಿಷ್ಠೆಗಳೇ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು ಕಾಣಬಹುದು. ಆದರೆ ಇವರಿಬ್ಬರ ನಡುವಿನ ಪ್ರತಿಷ್ಠೆಯ ವಿಚಾರದಲ್ಲಿ BJP ಕಾರ್ಯಕರ್ತರು ಹೈರಾಣಾಗ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲೇ SR ವಿಶ್ವನಾಥ್ ತೊಡೆ ತಡ್ತಾರೆ, ನಾನು ನೀನು ನೋಡೇ ಬಿಡೋಣ ಅಂತ. ಇದೊಂದು ರೀತಿ ಹಾದಿರಂಪ ಬೀದಿರಂಪ ಆಗ್ತಾ ಇದೆ. ಮೊದಲೇ ಬಣರಾಜಕಾರಣದಿಂದ ನಲುಗಿ ಹೋಗ್ತಾ ಇರುವಂಥ BJPಗೆ ಈಗ ಇಬ್ಬರು ನಾಯಕರು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬಹಿರಂಗವಾಗಿ ತೊಡೆ ತಟ್ಟಿರುವಂಥದ್ದನ್ನು ನೋಡಿದಾಗ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿ ಕಾಣಿಸುತ್ತೆ. ಪಕ್ಷದಲ್ಲಿರುವಂಥ ನಾಯಕರುಗಳನ್ನು ಒಗ್ಗೂಡಿಸಬೇಕು, ಬಣರಾಜಕೀಯವನ್ನು ತೊಡೆದು ಹಾಕಿ ಎಲ್ಲರನ್ನೂ ಕೂಡ ವಿಶ್ವಾಸದಿಂದ ತೆಗೆದುಕೊಂಡು ಹೋಗಬೇಕಾದಂಥ ಒಂದು ಕಡೆ ವಿಜೇಂದ್ರ ಅವರು. ಸೊ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಮೌನಕ್ಕೆ ಜಾರಿದಾರ ಅನ್ನುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಪಕ್ಷವನ್ನು ಮುಂಬರುವಂಥ ಚುನಾವಣೆಗಳಿಗೆ ಸಜ್ಜು ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲೇ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ಒಗ್ಗೂಡಿ ಕೆಲಸ ಮಾಡ್ಕೊಂಡು ಹೋದಾಗ, ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದಾಗ ಮಾತ್ರ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ. ಆದರೆ ಇಲ್ಲಿರುವಂಥದ್ದನ್ನು ನಾವು ನೋಡ್ತಾ ಹೋದರೆ ಇಬ್ಬರು ಪ್ರತಿಷ್ಠಿತ ನಾಯಕರ ನಡುವಿನ ಈ ಒಂದು ವಾಕ್ ಸಮರ, ಮತ್ತೊಂದು ಕಡೆ ನಾನೋ ನೀನೋ ಅಂತ ತೊಡೆತಟ್ಟುವಂಥದ್ದು. ನೀನು ಎಷ್ಟು ಜನ ಸೇರಿಸ್ತೀಯ ನೋಡೇ ಬಿಡೋಣ, ನಾನೆಷ್ಟು ಜನ ಸೇರಿಸ್ತೀನಿ ನೋಡೇ ಬಿಡೋಣ ಕೆಂಪೇಗೌಡ ಜಯಂತಿಗೆ ಅಂತ ಇದೆಯಲ್ಲ, ಇವರಿಬ್ಬರ ನಡುವಿನ ವಾಕ್ಸಮರ. ಇದು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಬೇಕು, ಕೆಂಪೇಗೌಡರಿಗೆ ಒಂದು ಗೌರವಯುತವಾದಂಥ ನಮನವನ್ನು ಸಲ್ಲಿಸಬೇಕು ಅನ್ನುವಂಥದ್ದಿಲ್ಲ. ವೈಯಕ್ತಿಕ ಈರ್ಷೆಗಳು, ವೈಯಕ್ತಿಕ ಪ್ರತಿಷ್ಠೆಗಳು ಇದಾವೆ ವಿನಃ ಕೆಂಪೇಗೌಡರಿಗೆ ಮಾಡ್ತಾ ಇರುವಂಥ ಅಪಮಾನ ಇದು. ಕೆಂಪೇಗೌಡರ ಜಯಂತ್ಯೋತ್ಸವದ ನೆಪದಲ್ಲಿ ತಮ್ಮ ಪ್ರತಿಷ್ಠೆಯನ್ನು ಈ ವೇಳೆ ಪಣಕ್ಕಿಟ್ಟಿರುವಂಥದ್ದು ಇದು ಕೆಂಪೇಗೌಡರಿಗೆ ಮಾಡುವಂಥ ಅಪಮಾನ. ಈ ಬಾಳಿಗೆ ಯಾವ ಪುರುಷಾರ್ಥಕ್ಕೋಸ್ಕರ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಬೇಕು? ಸೊ ಇವ್ರು ನಾನು ನೀನು ಅಂತ ತೊಡೆ ತಟ್ಟುವಂಥದ್ದನ್ನು ನೋಡಿದಾಗ ಕೆಂಪೇಗೌಡ ಜಯಂತಿ ಆಚರಣೆ ಕೇವಲ ನೆಪಕ್ಕೆ ಮಾತ್ರ. ಆದರೆ ಇಲ್ಲಿ ವೈಯಕ್ತಿಕ ಜಿದ್ದಾಜಿದ್ದಿ, ವೈಯಕ್ತಿಕ ಪ್ರತಿಷ್ಠೆಯೇ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತ ಪ್ರಜ್ಞಾವಂತ ನಾಗರಿಕರು ತೀವ್ರ ಬೇಸರವನ್ನು ಹೊರಹಾಕಿದ್ದಾರೆ. ಇವರಿಬ್ಬರ ನಡುವಿನ ಈ ಜಂಗಿ ಕುಸ್ತಿಯಲ್ಲಿ BJP ಕಾರ್ಯಕರ್ತರಂತೂ ಹೈರಾಣಾಗ್ತಾ ಇದ್ದಾರೆ.